ಈ ಕಾರ್ಯಕ್ರಮ ಕಾಲ್ಪನಿಕವಲ್ಲ. ಯಾರೊಬ್ಬರ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ತರುವುದು ಕೂಡ ಈ ಕಾರ್ಯಕ್ರಮದ ಉದ್ದೇಶವಲ್ಲ. ನಮ್ಮ ನಡುವೆ ಹಾಗೂ ನಮ್ಮ ಸುತ್ತಮುತ್ತ ಪ್ರತಿನಿತ್ಯ ಕೇಳಿಬರುವ ಮಿಥ್ಯಗಳನ್ನ ಹಾಗೂ ಮಿಥ್ಯ ರೂಪದ ಸತ್ಯಗಳನ್ನ ಒಡೆದು ಅಸಲಿಯತ್ತನ್ನಷ್ಟೇ ಸಾಬೀತುಪಡಿಸುವುದು ನಮ್ಮ ಉದ್ದೇಶ. ನಾವು ಸಾಬೀತು ಮಾಡುವ ಸತ್ಯಗಳು ಕೇವಲ ನಮ್ಮ ದೃಷ್ಟಿಕೋನಗಳನ್ನಷ್ಟೇ ಒಳಗೊಂಡಿರುವುದಿಲ್ಲ. ನಾವು ಪ್ರಸಾರ ಮಾಡಿದ ವಿಚಾರಗಳಿಗೆ ಸಂಬಂಧಪಟ್ಟ ನಿಖರ ಹಾಗೂ ಸತ್ವಯುತ ಆಧಾರಗಳನ್ನು ಸಹ ಬಿತ್ತರಿಸುತ್ತೇವೆ. ಇದರಿಂದಾಚೆಗೂ ಸುಳ್ಳನ್ನೇ ನಂಬಿ ಸಂತಸದಿಂದಿರುತ್ತೇವೆ ಎನ್ನುವವರು ಈ ಪ್ರೋಗ್ರಾಂ ನೋಡಬೇಡಿ. ಸುಳ್ಳು ನಮ್ಮ ಮನೆ ದೇವರು ಅನ್ನೋರು ಈ ಪ್ರೋಗ್ರಾಂ ನೋಡಲೇಬೇಡಿ. ಜಗತ್ತು ಈಗಾಗಲೇ ಎಲ್ಲೋ ಹೋಗಿದೆ. ಮನುಷ್ಯ ಚಂದ್ರನ ಮುಟ್ಟಿ ವಾಪಸ್ ಬಂದಾಯಿತು. ಮಂಗಳೂರಿಗೆ ಟೂರ್ ಹೋಗಿದ್ದು ಆಯಿತು. ಸೈನ್ಸು ಸಾಧ್ಯ ಆಗದೇ ಇರೋದನ್ನೆಲ್ಲ ಸಾಧ್ಯ ಮಾಡಿಟ್ಟಿದೆ. ಕಮ್ಯುನಿಕೇಷನ್ಗೆ ಮೊಬೈಲು, ಇಂಟರ್ನೆಟ್ಟು, ಇಮೇಲು, ಫೇಸ್ಬುಕ್ಕು, ವಾಟ್ಸಪ್ಪು ಹೀಗೆ ಯಾವುದೂ ಈಗ ದೂರ ಇಲ್ಲ. ಇವಕ್ಕೆ ಬೆಳಗ್ಗೆ ಆಯಿತು ಅಂದರೆ 10 ಮೆಸೇಜಸ್ ಬರ್ತವೆ, 100 ವಿಷಯಗಳು ಗೊತ್ತಾಯ್ತವೆ. ಕೆಲವನ್ನ ನಂಬೋಕ್ಕಾಗಲ್ಲ. ನಂಬಿದ್ರೂ ಅವು ತುಂಬ ಸಲ ಸುಳ್ಳೇ ಆಗಿರುತ್ತೆ. ಅಲ್ಲಿ ಹಂಗಾಯ್ತಂತೆ, ಇಲ್ಲಿ ಹಿಂಗಾಯ್ತಂತೆ, ಈ ಸುದ್ದಿಗಳಲ್ಲಿ ಅಸಲಿ ಯಾವುದು ನಕಲಿ ಯಾವುದು ಅಂತ ಪತ್ತೆ ಹಚ್ಚೋದು ನಿಜವಾಗ್ಲೂ ಕಷ್ಟ. ಇನ್ನು ಮುಂದೆ ಆ ಕಷ್ಟದ ಕೆಲಸನ ನಾವು ಮಾಡ್ತೀವಿ. ನೀವು ಕೇಳಿರೋ ಓದಿರೋ ರೋಚಕ ಸುದ್ದಿಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಿ ನಿಜ ಏನು ಸುಳ್ಳೇನು ಅಂತ ನಾವು ಹೇಳ್ತೀವಿ. ಸುಳ್ಳು ನಮ್ಮ ಮನೆ ದೇವರು ಅನ್ನೋರು ಈ ಪ್ರೋಗ್ರಾಮ್ ನೋಡಬೇಡಿ. ನಾನು ರಾಜಶೇಖರ್ ಬಂಡೆ. ಸುಳ್ಳು ನಮ್ಮ ಮನೆ ದೇವರು ಅನ್ನೋರು ಈ ಪ್ರೋಗ್ರಾಮ್ ನೋಡಲೇಬೇಡಿ. ಇತ್ತೀಚೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿರೋ ಯೋಗಿ ಆದಿತ್ಯನಾಥ್ ಅವರ ದರ್ಬಾರ್ ಜೋರಾಗೇ ಇದೆ. ಅವರ ಬಗ್ಗೆ ಇಂಟರ್ನೆಟ್ಟಲ್ಲಿ ಬಿಲ್ಡಪ್ಪು ಎದ್ವಾ ತದ್ವಾ ಇದೆ. ಆದರೆ ಈ ಗ್ಯಾಪಲ್ಲಿ ಯೋಗಿ ಆದಿತ್ಯನಾಥ್ಗೆ ಸಂಬಂಧಪಟ್ಟಂಗೆ ಕೆಲವು ಫೋಟೋಗಳು ಓಡಾಡ್ತಿವೆ. ಕೆಲವರು ಅವನ್ನು ನಕಲಿ ಅಂದರೆ ಇನ್ನು ಕೆಲವರು ಅಸಲಿ ಅಂತವ್ರೆ. ಆದರೆ ಆ ಫೋಟೋಗಳ ಅಸಲಿ ಕತೆ ಏನು ಗೊತ್ತಾ? ಹುಲಿ ಅಂದರೆ ಎಂಥವ್ರಿಗೂ ಜುಮ್ ಅನ್ಸಲ್ವಾ? ಹೇಳಿ ಕೇಳಿ ಅದನ್ನ ನರಭಕ್ಷಕ ಅಂತಲೂ ಕರೀತಾರೆ. ಇಂಥ ಭಯಂಕರ ಹುಲಿಮರಿ ಒಂದಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಬಾಟ್ಲಲ್ಲಿ ಹಾಲು ಕುಡಿಸ್ತಾ ಇರೋ ಫೋಟೋ ಫೇಸ್ಬುಕ್, ಟ್ವಿಟರ್ನಲ್ಲಿ ಓಡಾಡ್ತಾ ಐತೆ. ಫೋಟೋ ಜೊತೆಗೆ ಈ ಹುಲಿಮರಿ ಯೋಗಿ ಆದಿತ್ಯನಾಥ್ ಅವರಿಗೆ ಮಗುವಿನ ಸಮಾನ. ಯೋಗಿ ಆದಿತ್ಯನಾಥ್ ಪವಾಡ ಪುರುಷ ಅನ್ನೋ ಸುದ್ದಿಗಳು ಓಡಾಡ್ತವೆ. ಹಂಗಾದ್ರೆ ಹುಲಿಮರಿಯನ್ನ ಯೋಗಿ ಆದಿತ್ಯನಾಥ್ ಸಾಕಿರೋದು ನಿಜಾನಾ? ಜೊತೆಗೆ ಹೆಬ್ಬಾವು, ಮೊಸಳೆ ಜೊತೆಗೇನೂ ತೆಗೆಸ್ಕೊಂಡಿರೋ ಫೋಟೋಗಳದ್ದು ಅಸಲಿ ಕತೆ ಏನಪ್ಪಾ ಅಂದ್ರೆ, ಥೈಲ್ಯಾಂಡ್ನ ಮೃಗಾಲಯದ ಹುಲಿ ಯೋಗಿ ಆದಿತ್ಯನಾಥ್ ಸಾಕಿದ ಹುಲಿಯಾಗಿದ್ದು ಹೇಗೆ? ಥಾಯ್ಲೆಂಡ್ನಲ್ಲಿರೋ ಸಿರಚ್ಚಾ ಟೈಗರ್ ಜೂನಲ್ಲಿ ಒಂದಿಷ್ಟು ಹುಲಿ ಮರಿಗಳನ್ನು ಸಾಕಿದ್ದಾರೆ. ಇಲ್ಲಿಗೆ ಬರೋ ಪ್ರವಾಸಿಗರು ಈ ಹುಲಿ ಮರಿಗಳಿಗೆ ಹಾಲು ಕುಡಿಸಿ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ಈ ಹುಲಿ ಮರಿಗಳನ್ನ ಮನುಷ್ಯಂಗೆ ಕಚ್ಚದೇ ಇರೋ ಹಾಗೆ ಬೆಳೆಸಿದ್ದಾರೆ ಅವರು ಪಾಪ. ಇಲ್ಲಿ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಹುಲಿ ಮರಿಗೆ ಹಾಲು ಕುಡಿಸಿ ಫೋಟೋ ತೆಗೆಸ್ಕೊಳ್ತಾರೆ. ಅದಕ್ಕೆ ಅಂತಾನೆ ಒಂದು ಜಾಗನೇ ಮೀಸಲಿಟ್ಬಿಟ್ಟವ್ರೆ. ಥಾಯ್ಲೆಂಡ್ ದೇಶದ ದೇವಸ್ಥಾನವೊಂದರ ಉದ್ಘಾಟನೆಗೆ ಬಂದಿದ್ದ ಯೋಗಿ ಆದಿತ್ಯನಾಥ್ ತಾನು ಒಂದು ಹುಲಿಮರಿಗೆ ಹಾಲು ಕುಡಿಸಿ ಫೋಟೋ ತೆಗೆಸ್ಕೊಂಡಿದ್ದಾರೆ. ಇದಕ್ಕೇನೆ ಬಣ್ಣ ಹಚ್ಬಿಟ್ಟು ಫೋಟೋಶಾಪ್ ಮಾಡಿ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಿ ಯೋಗಿ ಆದಿತ್ಯನಾಥ್ ಒಬ್ಬ ಪ್ರಾಣಿ ಪ್ರಿಯ, ಎಂತ ಕ್ರೂರ ಪ್ರಾಣಿನೂ ಯೋಗಿ ಅವರ ಪ್ರೀತಿಗೆ ಸೋತ್ ಬಿಡುತ್ತೆ, ಅವರು ಪವಾಡ ಪುರುಷ ಅಂತೆಲ್ಲ ಬಿಲ್ಡಪ್ ಕೊಡೋದ್ರಲ್ಲಿ ಬಿಜೆಪಿ ಭಕ್ತರು ಮುಳುಗೋಗ್ಬಿಟ್ಟಿದ್ದಾರೆ. ಇನ್ನ ಹೆಬ್ಬಾವು ಹೊತ್ಕೊಂಡು ಹೋಗ್ತಿರೋ ಯೋಗಿ ಆದಿತ್ಯನಾಥ್ ಮತ್ತೆ ಮೊಸಳೆ ಪಕ್ಕದಲ್ಲಿ ಕೂತಿರೋ ಆದಿತ್ಯನಾಥ್ ಫೋಟೋಗಳು ಕೂಡ ಇಂಟರ್ನೆಟ್ ಅಲ್ಲಿ ಫುಲ್ಲು ಚರ್ಚೆಯಲ್ಲಿದೆ. ಈ ಫೋಟೋದಲ್ಲಿರೋ ಸನ್ಯಾಸಿ ಅಸಲಿಗೆ ಯೋಗಿ ಆದಿತ್ಯನಾಥ್ ಅಲ್ವೇ ಅಲ್ಲ ಬಿಡಿ. ಥಾಯ್ಲೆಂಡ್ನಲ್ಲಿರೋ ಬುದ್ಧ ದೇವಸ್ಥಾನ ಒಂದರಲ್ಲಿ ಸನ್ಯಾಸಿಯೊಬ್ಬನ ಫೋಟೋಗಳನ್ನ ಯೋಗಿ ಆದಿತ್ಯನಾಥ್ ಅವರದ್ದೇ ಫೋಟೋಗಳು ಅಂತ ಬಿಜೆಪಿ ಭಕ್ತರು ಸುಳ್ಳೆ ಹಬ್ಬಿಸ್ಬಿಟ್ಟವ್ರೆ. ನೀವಿದನ್ನ ನಂಬ್ತೀರಾ? ನೀವ್ಯಾರು ಇದನ್ನ ನಂಬಲೇಬೇಡಿ. ಹೊಡೆಯ ಸೀಲು. ತೀರಾ ಇತ್ತೀಚೆಗೆ BSF ಯೋಧನೊಬ್ಬನ ವಿಡಿಯೋ ಒಂದು ಪೂರ್ತಿ ದೇಶದಲ್ಲಿ ಫುಲ್ ಚರ್ಚೆಯಾಗಿತ್ತು. ಗಡಿ ಕಾಯ್ತಾ ಇರೋ ಸೈನಿಕರಿಗೆ ಒಳ್ಳೆ ಊಟ ಕೊಡ್ತಾ ಇಲ್ಲ ಅಂತ ಸೈನಿಕರೊಬ್ಬರು ಮಾತನಾಡಿ ಅದನ್ನು ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿದರು. ವಿಡಿಯೋ ವೈರಲ್ ಆಗ್ತಿದ್ದಂಗೆ ಆತನ ಮೇಲಾಧಿಕಾರಿಗಳು ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ವದಂತಿಗಳು ಹಬ್ಬಿದ್ವು. ಆಮೇಲೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಆತನನ್ನು ಕೊಲ್ಲಲಾಗಿದೆ, ಆತ ಸತ್ತು ಹೋಗಿದ್ದಾನೆ ಅಂತ ಚರ್ಚೆಗಳು ನಡೆದವು. ಈ ಚರ್ಚೆಗೆ ಮುನ್ನುಡಿ ಬರೆದದ್ದು ಒಂದು ಫೋಟೋ. ಹಾಗಾದರೆ ಆ ಫೋಟೋದಲ್ಲಿ ಏನೈತೆ? BSF ಯೋಧ ನಿಜಕ್ಕೂ ಸತ್ತಿದ್ದಾನ? ನೀವೇ ನೋಡ್ರಪ್ಪ. सभी देशवासियों को मेरा गुड मॉर्निंग, नमस्कार, जय हिंद।
कितना भी बर्फ़ हो, कितना भी बारिश हो, तूफ़ान हो, यही हालातों में हम ड्यूटी कर रहे हैं। पीछे का दृश्य शायद आप लोग देख रहे हों। फ़ोटो में शायद आपको बहुत अच्छे लग रहे होंगे, लेकिन हमारी क्या सिचुएशन है ना ये कोई मीडिया दिखाता है, ना कोई मिनिस्टर सुनता है, कोई भी सरकारें। हमारी हालात वही दरबत्तर हैं। मैं अभी सुबह का आपको नाश्ता दिखाता हूँ। ये जड़े हुए पराठे सिर्फ और चाय का गिलास, और कुछ नहीं, ना अचार, ना जाम, ना बटर, कुछ नहीं। ಇತ್ತೀಚೆಗೆ ವೈರಲ್ ಆಗಿದ್ದ ಸೈನಿಕ ತೇಜ್ ಬಹದ್ದೂರ್ ಯಾದವ್ನ ವಿಡಿಯೋ ಕೊನೆಗೆ ಆತನ ಪ್ರಾಣಕ್ಕೆ ಕಂಟಕವಾಯಿತು ಅನ್ನೋ ಮಾತುಗಳು ಫೇಸ್ಬುಕ್ ಟ್ವಿಟರ್ಗಳಲ್ಲಿ ಕೇಳಿಬರ್ತಿದ್ವು. ಆತ ತಾನೇ ಮಾಡಿಕೊಂಡಿದ್ದ ವಿಡಿಯೋದಲ್ಲಿ ನಮಗೆ ಕಳಪೆ ಆಹಾರ ಕೊಡ್ತಿದ್ದಾರೆ ಅಂತ ಸಾಕ್ಷಿ ಸಮೇತ ಹೇಳಿಕೆ ಕೊಟ್ಟಿದ್ದ. ಈ ವಿಡಿಯೋ ಒಂದೆರಡು ದಿನದಲ್ಲೇ ದೇಶಾದ್ಯಂತ ಚರ್ಚೆಗೆ ಆಹಾರ ಆಗೋಯ್ತು. ದೇಶ ಕಾಯೋ ಯೋಧರಿಗೆ ಕಳಪೆ ಆಹಾರ ಕೊಡುವುದು ಅಕ್ಷಮ್ಯ ಅಂತೆಲ್ಲ ಜನರು ಮಾತನಾಡ್ಕೊಳ್ತಾ ಇದ್ರು. ಹೀಗಿರುವಾಗಲೇ ತೇಜ್ ಬಹದ್ದೂರ್ ಯಾದವ್ ನನ್ನ ಕೊಲೆ ಮಾಡಲಾಗಿದೆ ಅನ್ನೋ ಟೈಟಲ್ ಹಾಕಿರೋ ಒಂದು ಫೋಟೋ ಎಲ್ಲರ ಮೊಬೈಲ್ನಲ್ಲಿ ವೈರಲ್ ಆಗ್ಬಿಡ್ತು. ಅದೇ ಈ ಫೋಟೋ. ಇಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿರುವ ವ್ಯಕ್ತಿಯನ್ನ ತೇಜ್ ಬಹದ್ದೂರ್ ಅಂತ ಹೇಳ್ತಾ ಇದ್ರು. ಫೋಟೋದಲ್ಲಿದ್ದ ವ್ಯಕ್ತಿನೂ ತೇಜ್ ಬಹದ್ದೂರ್ನನ್ನೇ ಹೋಲ್ತಾ ಇದ್ದ. ಆದ್ರೆ ಇದೀಗ ಇದೊಂದು ಪಕ್ಕಾ ಸುಳ್ಳು ಫೋಟೋ ಅನ್ನೋದು ಬಟಾ ಬಯಲಾಗಿದೆ. BSFನ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮತ್ತು ಸೈನಿಕ ತೇಜ್ ಬಹದ್ದೂರ್ ಹೆಂಡತಿ ಈ ಫೋಟೋ ವದಂತಿಯನ್ನ ಉಲ್ಟಾ ಮಾಡಾಕವ್ರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಪಾಕಿಸ್ತಾನದ ಮೂಲದ ಟ್ವಿಟರ್ ಅಕೌಂಟ್ನಿಂದ ಈ ಫೋಟೋ ಇಂಟರ್ನೆಟ್ಗೆ ಅಪ್ಲೋಡ್ ಆಗಿದೆ. ಸೈನಿಕ ತೇಜ್ ಬಹದ್ದೂರ್ ಸತ್ತಿಲ್ಲ, ಇನ್ನು ಜೀವಂತವಾಗೇ ಅವರೇ. ಸೊ ಬೆಳ್ಳಿ ಇನ್ನೊಂದು ಸೀಲು. ಜಗತ್ತಿನ ಮೊಟ್ಟ ಮೊದಲ ರಿಯಾಲಿಟಿ ಶೋ ಒಂದರ ಹಿಂದಿನ ರಹಸ್ಯ ಮತ್ತು ಅಮೆರಿಕಾದ ನಂಬರ್ 1 ಇಂಡಿಪೆಂಡೆಂಟ್ ಸೋರ್ಸ್ ವೆಬ್ಸೈಟ್ ಸೃಷ್ಟಿಸಿರೋ ರಾಧಾಂತದ ಸ್ಟೋರಿನೂ ನೀವು ನೋಡಲೇಬೇಕು. ಆದರೆ ಅದಕ್ಕೂ ಮೊದಲು ಟೇಕ್ ಎ ಶಾರ್ಟ್ ಬ್ರೇಕ್. 1931ನೇ ಇಸ್ವಿಯಲ್ಲಿ ನ್ಯೂಯಾರ್ಕ್ ಸಿಟಿನಲ್ಲಿ ಕೊಲಂಬಿಯಾ ಬ್ರಾಡ್ಕಾಸ್ಟಿಂಗ್ ಅನ್ನೋ ಸಂಸ್ಥೆ ಮೊಟ್ಟ ಮೊದಲನೇ ಬಾರಿಗೆ ರಿಯಾಲಿಟಿ ಶೋವೊಂದನ್ನು ಶುರು ಮಾಡಿತ್ತು. ಅದರ ಹೆಸರು ದಿ ಟೆಲಿವಿಷನ್ ಘೋಸ್ಟ್. ಆಗಿನ್ನೂ ಟಿವಿ ಪ್ರಪಂಚದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡೋದಕ್ಕೆ ಟೆಲಿವಿಷನ್ ಸಂಸ್ಥೆಯವರು ಮುಗಿಬಿದ್ದಿದ್ರು. ಕೊಲಂಬಿಯಾ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆ ತಯಾರು ಮಾಡಿದ್ದ ದಿ ಟೆಲಿವಿಷನ್ ಘೋಸ್ಟ್ ರಿಯಾಲಿಟಿ ಶೋ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಸದ್ದನ್ನು ಮಾಡಿತ್ತು. ಈ ಶೋದಲ್ಲಿ ದೆವ್ವಗಳು ಕಾಣಿಸಿಕೊಳ್ತಾ ಇದ್ವು. ಕತೆ ಇಂಟ್ರೆಸ್ಟಿಂಗ್ ಆಗಿದೆ, ನೋಡೋಣ ಬನ್ನಿ. ದಿ ಟೆಲಿವಿಷನ್ ಗೋಸ್ಟ್ ಅನ್ನೋ ರಿಯಾಲಿಟಿ ಶೋನ ಕಾನ್ಸೆಪ್ಟ್ನ ಕೇಳಿದ್ರೆ ನಿಮಗೆ ಅಚ್ಚರಿ ಅನಿಸ್ಬೋದು. ಯಾಕಂದರೆ ಈ ಟಿವಿ ಶೋ ಅಲ್ಲಿ ದೆವ್ವಗಳು ಎದ್ದು ಬಂದು ಕ್ಯಾಮ್ರಾ ಮುಂದೆ ನಿಂತು ತಮ್ಮ ಸಾವು ಹೇಗಾಯಿತು, ಯಾರು ನಮ್ಮನ್ನು ಕೊಲೆ ಮಾಡಿದ್ರು ಅನ್ನೋ ಸತ್ಯಗಳನ್ನು ಹೇಳಿ ಹೋಗ್ತಿದ್ವು. ಆಗ ಈ ಶೋನ ಕಾಲಮಿತಿ ಇದ್ದಿದ್ದು ಬರೀ 15 ನಿಮಿಷ ಮಾತ್ರ. ಈ ಶೋ ಅಮೇರಿಕಾದಲ್ಲಿ ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಗ್ಬಿಡ್ತು ಅಂತಂದರೆ, ಈ ಶೋ ಸ್ಟಾರ್ಟ್ ಆದರೆ ಸಾಕು ಜನರು ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಟಿವಿಗಳ ಮುಂದೆ ಪ್ರತ್ಯಕ್ಷವಾಗಿಬಿಡ್ತಾ ಇದ್ರು. ಹುಟ್ಟು ಮತ್ತು ಸಾವು ಯಾಕೆ ಹೆಂಗ್ ಬರ್ತವೆ ಅಂತ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಹುಟ್ಟೋ ಮನುಷ್ಯನಿಗೆ ವಯಸ್ಸಾಗೋದು ಯಾಕೆ, ಆತ ಮುದುಕ ಆಗೋದು ಯಾಕೆ, ಸಾಯೋದೇಕೆ, ಆತ ಬದುಕಿದ ಮೇನ್ ರೀಸನ್ ಏನು, ಯಾವುದೇ ಜೀವಿ ಸತ್ತ ಮೇಲೆ ಏನಾಗ್ತವೆ, ಆ ಜೀವಿಗಳ ಚೈತನ್ಯ ಚಟುವಟಿಕೆಗಳು ಏನಾಗ್ತವೆ ಅನ್ನೋ ಪ್ರಶ್ನೆ ಹಿಂದೆ ಬಿದ್ದ ಮನುಷ್ಯ ಕಂಡುಕೊಂಡ ಉತ್ತರನೇ ಈ ದೆವ್ವ. ದೇಹಕ್ಕೆ ಸಾವಿದ್ರೂ ಆತ್ಮಕ್ಕೆ ಸಾವಿಲ್ಲ ಅನ್ನೋ ಸಿದ್ಧಾಂತನ ಜನರು ತಮಗೆ ತಾವೇ ಕಂಡುಕೊಂಡ್ರು. ಇದನ್ನೇ ಮೂಲ ಬಂಡವಾಳ ಮಾಡಿಕೊಂಡ ಕೊಲಂಬಿಯಾ ಬ್ರಾಡ್ಕಾಸ್ಟಿಂಗ್ ಅನ್ನೋ ಸಂಸ್ಥೆ ಜನರನ್ನ ಟಿವಿ ಪ್ರೋಗ್ರಾಮ್ ಮೂಲಕ ಯಾಮಾರಿಸೋದಕ್ಕೆ ಶುರು ಮಾಡ್ಕೊಳ್ತು. ಆದರೆ ಈ ರಿಯಾಲಿಟಿ ಶೋ 100ಕ್ಕೆ 100 ಸುಳ್ಳಿನ ಕಂತೆಯಾಗಿತ್ತು. ನಾವು ಮಾಡಿದ ರಿಸರ್ಚ್ ಪ್ರಕಾರ ನಮಗೆ ಕಂಡು ಬಂದ ಉತ್ತರ ಏನಪ್ಪ ಅಂತಂದರೆ, ಕ್ಯಾಮ್ರಾ ಮುಂದೆ ಬಂದು ತಮ್ಮ ಸ್ಟೋರಿಯನ್ನು ಹೇಳ್ಕೊಳ್ತಿದ್ದದ್ದು ಯಾವುದೇ ದೆವ್ವ ಅಲ್ಲ ಕಣ್ರಿ, ಬದಲಿಗೆ ಆತ ನಮ್ಮ ನಿಮ್ಮಂಗೆ ಮನ್ಸ ಕಣ್ರಿ. ಈ ವಯನ್ ಹೆಸರು ಜಾರ್ಜ್ ಕೆಲ್ಟಿಂಗ್ ಅಂತ. ಈತನೇ ಈ ಸರಣಿಯಲ್ಲಿ ದೆವ್ವದ ಪಾತ್ರ ನಿರ್ವಹಿಸ್ತಿದ್ದವನು. ಈ ದೆವ್ವದ ಪಾತ್ರ ಮಾಡ್ತಿದ್ದ ಜಾರ್ಜ್ ಕೆಲ್ಟಿಂಗ್ನ ಮುಖಕ್ಕೆ
ದೆವ್ವದ ಥರ ಕಾಂಡಿ ಅಂತ ಬಿಳಿ ಬಣ್ಣ ಬಳಿತಾ ಇದ್ರು. ಅಷ್ಟೇ ಅಲ್ಲದೆ ಕ್ಯಾಮ್ರಾ ಫೇಮಿಂಗ್ನಲ್ಲಿ ಅವರ ಮುಖನ ಮಾತ್ರ ತೋರಿಸ್ತಿದ್ದರಿಂದ ಅದು ಮನುಷ್ಯನೋ ಅಥವಾ ನಿಜಕ್ಕೂ ದೆವ್ವನೋ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಹೀಗೆ ಜಾರ್ಜ್ ಕೆಲ್ಟಿಂಗ್ ತಾನೇ ಈ ದೆವ್ವದ ಪಾತ್ರಗಳನ್ನು ನಿರ್ವಹಿಸ್ತಿದ್ದಾಗಿ ಹೇಳ್ಕೊಂಡಿದ್ದಾರೆ. ಹೀಗೆ ರಿಯಾಲಿಟಿ ಶೋಗಳು ಜನರನ್ನ ಯಾಮಾರಿಸಿ ತಮ್ಮ TRPಗಳನ್ನು ಹೆಚ್ಚಿಸ್ಕೊಳ್ತವೆ ಅನ್ನೋದಕ್ಕೆ ದಿ ಟೆಲಿವಿಷನ್ ಗೋಸ್ಟ್ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ಲು. ಒಡೆಯ ಸೀಲು. ಭಾರತ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ತಳಹದಿಯ ಮೇಲೆ ನಿಂತಿರುವ ದೇಶ. ಇಲ್ಲಿಯ ಸಂಸ್ಕೃತಿ ಬಗ್ಗೆ ಫಾರಿನ್ನಲ್ಲೂ ಗೌರವ ಇದೆ. ಆದರೆ ಇವೆಲ್ಲನೂ ಉಲ್ಟಾ ಮಾಡುವಂಥ ಆಚರಣೆಯೊಂದು ಅಸ್ಸಾಂನಲ್ಲಿ ನಡೆಯುತ್ತೆ ಅನ್ನೋ ಒಂದು ವರದಿ ಅಮೆರಿಕದ ಖಾಸಗಿ ವೆಬ್ಸೈಟ್ ಒಂದರಲ್ಲಿ ಪ್ರಕಟವಾಗಿತ್ತು. ವೆಬ್ಸೈಟ್ನಲ್ಲಿ ಪ್ರಕಟವಾಗಿದ್ದಷ್ಟೇ ಅಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿ ಭಾರತೀಯ ಸಂಸ್ಕೃತಿಯ ಬಗ್ಗೆ ತಲೆ ತಗ್ಗಿಸುವಂತೆ ಮಾಡಿತ್ತು. ಅದು ರೇಪ್ ಉತ್ಸವ ಅನ್ನೋ ಹಬ್ಬದ ಬಗ್ಗೆ. ಏನದು ರೇಪ್ ಹಬ್ಬ, ನೀವೇ ನೋಡಿ. ಅಸ್ಸಾಂನಲ್ಲಿ ನಡೆಯುತ್ತಂತೆ ರೇಪ್ ಉತ್ಸವ. ಅದು 2013 ನವೆಂಬರ್ 8ನೇ ತಾರೀಕು. ಅಮೆರಿಕದ ನಂಬರ್ 1 ಇಂಡಿಪೆಂಡೆಂಟ್ ಸೋರ್ಸ್ ಅಂತಲೇ ಹೆಸರು ಮಾಡಿದ್ದ ವೆಬ್ಸೈಟ್ ಒಂದು ಭಯ ಹುಟ್ಟಿಸೋ ಸುದ್ದಿಯನ್ನು ಪ್ರಕಟ ಮಾಡಿತ್ತು. ಅಸ್ಸಾಂನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ರೇಪ್ ಫೆಸ್ಟಿವಲ್ ಆಚರಿಸಲು ಸಿದ್ಧತೆ ನಡೆಯುತ್ತಿದೆ ಅಂತ ಸುದ್ದಿ ಪ್ರಕಟಿಸುವ ಮೂಲಕ ಸಿಕ್ಕಾಪಟ್ಟೆ ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು. ಈ ಸುದ್ದಿಯನ್ನು ನಿಜ ಅಂತಾನೆ ಜನ ಕೂಡ ನಂಬಿದ್ರು. ಅಷ್ಟೇ ಅಲ್ಲ, ವಿದೇಶಿಯರು ಭಾರತೀಯರು ಅನಾಗರಿಕರು ಅಂತ ಬೈಯೋಕ್ ಶುರು ಮಾಡ್ಕೊಂಡಿದ್ರು. ಇಡೀ ವರ್ಲ್ಡ್ನಲ್ಲಿ ಚರ್ಚೆಯಲ್ಲಿದ್ದ ಈ ಲೇಖನದ ಬಗ್ಗೆ ಫೇಸ್ಬುಕ್ನಲ್ಲಿ ಲೈಕು ಹಾಗೂ ಕಮೆಂಟ್ಗಳನ್ನು ಮನಸೋ ಇಚ್ಛೆ ಗಂಡ್ಮಕ್ಳು ಹೆಣ್ಮಕ್ಳು ಹಾಕ್ತಾ ಇದ್ರು. ಒಂದು ಅಂದಾಜು ವರದಿ ಪ್ರಕಾರ 89,500 ಜನ ಈ ಆರ್ಟಿಕಲ್ನ ಶೇರ್ ಮಾಡ್ಕೊಂಡಿದ್ರು. ಭಾರತೀಯರಿಗೆ ಮನುಷ್ಯತ್ವ ಇದೆಯಾ? ಭಾರತೀಯರಲ್ಲಿರೋ ಮಹಿಳೆಯರಿಗೆ ನಿಜಕ್ಕೂ ರಕ್ಷಣೆ ಇಲ್ವೇ? ಇತ್ಯಾದಿ ಪ್ರಶ್ನೆಗಳನ್ನು ಲೇಖನ ಕುರಿತಂತೆ ಫಾರಿನರ್ಸು ಮುಂದಿಟ್ಟಿದ್ರು. ನ್ಯಾಷನಲ್ ರಿಪೋರ್ಟ್ ಅನ್ನೋ ಇಂಟರ್ನೆಟ್ ವೆಬ್ಸೈಟ್ನಲ್ಲಿ ಈ ಲೇಖನ ಪ್ರಕಟ ಆಗಿತ್ತು. ಅಸ್ಸಾಂನಲ್ಲಿ ನಡೆಯೋ ಈ ಅತ್ಯಾಚಾರದ ಉತ್ಸವದಲ್ಲಿ 7ರಿಂದ 17 ವಯಸ್ಸಿನ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಎಸಗಲಾಗುತ್ತದೆ, ಹೆಚ್ಚು ಹುಡುಗಿಯರನ್ನ ರೇಪ್ ಮಾಡಿದವರಿಗೆ ಬಹುಮಾನ ನೀಡಲಾಗುತ್ತದೆ ಅಂತಲೂ ಈ ಸುದ್ದಿಯಲ್ಲಿ ಬರೆಯಲಾಗಿತ್ತು. ಲೇಖನಕ್ಕೆ ಸಂಬಂಧಪಟ್ಟಂಗೆ ನಾಗಾ ಸಾಧುಗಳ ಚಿತ್ರಗಳನ್ನು ಬಳಸಲಾಗಿತ್ತು. ನಾವು ಈ ವರದಿಯನ್ನು ಬೆನ್ನು ಹತ್ತಿ ಕೆಲವು ಮಾಹಿತಿಗಳನ್ನು ಕಲೆ ಹಾಕಿದಾಗ ಈ ಸುದ್ದಿ ಅಪ್ಪಟ ಸುಳ್ಳು ಅಂತ ನಮಗೆ ಗೊತ್ತಾಗ್ಬಿಡ್ತು. ಆ ತರಹದ ಯಾವುದೇ ಹಬ್ಬ ಅಸ್ಸಾಂನಲ್ಲಿ ನಡೆಯೋದಿಲ್ಲ, ಇದೊಂದು ಸುಳ್ಳು ಸುದ್ದಿ ಅಂತ. ವಾಡಿಲ ಸೀಲು. 11 ಮಕ್ಕಳನ್ನು ಅಟಿಡೆಮ್ ಹೆತ್ತಳ ಮಹಾತಾಯಿ, ಶ್ರೀಲಂಕಾದಲ್ಲಿ ಪತ್ತೆಯಾಯಿತು ಹನುಮಂತನ ಗದೆ. ಈ ಎರಡೂ ವೈರಲ್ ಸುದ್ದಿಗಳ ಹಿಂದಿನ ಸತ್ಯವನ್ನು ನಿಮ್ಮ ಮುಂದೆ ಬಿಚ್ಚಿಡ್ತೇವೆ. ಆದರೆ ಅದಕ್ಕೂ ಮುಂಚೆ ಮತ್ತೊಂದು ಸಣ್ಣ ಬ್ರೇಕ್. ಈ ಕಾಲದಲ್ಲಿ ಒಬ್ಬರಿಗೆ ಒಂದು ಮಗು ಹುಟ್ಟೋದೇ ಕಷ್ಟ. ಅಪರೂಪಕ್ಕೆ ಅವಳಿ ಮಕ್ಕಳು ಹುಟ್ಟಬಹುದು. ಇನ್ನು 3-4 ಮಕ್ಕಳು ಒಟ್ಟೊಟ್ಟಿಗೆ ಹುಟ್ಟಿದ ಘಟನೆಗಳಂತೂ ತೀರಾ ಅಪರೂಪ. ಹಾಗೆ ಹುಟ್ಟಿದ್ರೂ ಅಷ್ಟೂ ಮಕ್ಕಳು ಆರೋಗ್ಯವಾಗಿರೋದಿಲ್ಲ. ಅಂಥದ್ರಲ್ಲಿ 2011ನೇ ಇಸವಿಯಲ್ಲಿ ಒಬ್ಬಳು ತಾಯಿ 11 ಆರೋಗ್ಯವಂತ ಶಿಶುಗಳಿಗೆ ಒಟ್ಟಿಗೆ ಜನ್ಮ ಕೊಟ್ಟಿದ್ದಾಳೆ ಅನ್ನೋ ಕುತೂಹಲಕಾರಿ ಫೋಟೋ ಒಂದು ಎಲ್ಲರ ಮೊಬೈಲಲ್ಲಿ ಹರಿದಾಡ್ತಾ ಇತ್ತು. ಬಹುಶಃ ನೀವು ಅದನ್ನು ಗಮನಿಸಿರಬಹುದು. ಅಂಥದ್ದೊಂದು ಅಪರೂಪದ ಘಟನೆ ನಿಜವಾಗ್ಲೂ ನಡೆದಿದ್ದ. ನೋಡ್ಕೊಂಡು ಬನ್ನಿ. 11 ಮಕ್ಕಳನ್ನ ಒಂದೇ ಸಲ ಹೆತ್ತಳಂತೆ ಮಹಾತಾಯಿ. ಮೆಡಿಕಲ್ ಹಿಸ್ಟ್ರಿನಲ್ಲಿ ಒಬ್ಬಳೇ ತಾಯಿ 9ಕ್ಕಿಂತಲೂ ಹೆಚ್ಚು ಮಕ್ಕಳನ್ನ ಹೆತ್ತ ನಿದರ್ಶನಗಳಿವೆ. ಆದರೆ ಈ ಮಕ್ಕಳು ಆರೋಗ್ಯವಾಗಿ ಜನಿಸದೆ ಗರ್ಭದಲ್ಲಿ ಸಾವನ್ನಪ್ಪಿ ಅಥವಾ ಕಡಿಮೆ ತೂಕದಲ್ಲಿ ಹುಟ್ಟಿರ್ತವೆ. ಹುಟ್ಟಿದ ಮೇಲೂ ಸತ್ತ ಉದಾಹರಣೆಗಳಿವೆ. ತಾಯಿಯ ಗರ್ಭದಲ್ಲಿ ತೀರಾ ಕಡಿಮೆ ಸಂಖ್ಯೆಯಲ್ಲಿ ಆರೋಗ್ಯವಂತ ಮಕ್ಕಳು ಜನಿಸುವ ಸಾಧ್ಯತೆಗಳಿವೆಯೇ ಹೊರತು ಹೆಚ್ಚಿನ ಸಂಖ್ಯೆಯಲ್ಲಿ ಹುಟ್ಟಿದ ಅಷ್ಟೂ ಮಕ್ಕಳು ಆರೋಗ್ಯವಂತರಾಗಿ ಹುಟ್ಟಿರೋ ಎಕ್ಸಾಂಪಲ್ಲೇ ಇಲ್ಲ ಬಿಡಿ. ಇನ್ನು ಲಾಜಿಕ್ ಪ್ರಕಾರ ಹೇಳೋದಾದ್ರೆ, ಒಂದು ಮಗುವಿಗೆ ತಾಯಿಯಾಗಿರೋ ಹೆಣ್ಣಿನ ಹೊಟ್ಟೆಯ ಗಾತ್ರ 9 ತಿಂಗಳಾದಾಗ ಎಷ್ಟಿರುತ್ತೆ ಅಂತ ನೀವು ನೋಡಿರ್ತೀರಾ. ಅಂಥದ್ರಲ್ಲಿ 11 ಆರೋಗ್ಯವಂತ ಮಕ್ಕಳು ಒಬ್ಬಳೇ ತಾಯಿಯ ಹೊಟ್ಟೆಯಲ್ಲಿದ್ವು ಅಂದರೆ ಎಂಥ ಹುಚ್ಚನಾದರೂ ಬಿದ್ದು ನಗ್ತಾನ್ ಕಣ್ರಿ. ಹೀಗಿದ್ರೂ
ಕೈಗೆ ಸಿಕ್ಕ ಮಾಹಿತಿಯನ್ನ ಪರೀಕ್ಷಿಸಿ ನೋಡಿದೇನೆ ತಮಗಿಷ್ಟ ಬಂದಂಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿ ಪ್ರಚಾರ ಪಡೆಯೋ ಜನಗಳ ದಡ್ಡತನದ ಬಗ್ಗೆ ಯೋಚಿಸಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಈ ಫೋಟೋ ಹಿಂದಿನ ಅಸಲಿ ಸತ್ಯ ಏನು ಗೊತ್ತಾ? ಅದು 2011 ನವೆಂಬರ್ ತಿಂಗಳು 11ನೇ ತಾರೀಕು ಗುಜರಾತ್ ರಾಜ್ಯದ ಸೂರತ್ನ 21st ಸೆಂಚುರಿ ಅನ್ನೋ ಹಾಸ್ಪಿಟಲ್ನಲ್ಲಿ ಅವತ್ತು ಒಟ್ಟು 11 ಮಕ್ಕಳು ಜನ್ಮ ತಾಳಿದ್ವು. ಅವತ್ತಿನ ದಿನಾಂಕದ ಪ್ರಕಾರ 11/11/11 ದಿನ 100 ವರ್ಷಗಳಿಗೆ ಒಂದೇ ಸಾರಿ ಬರೋದು. ಇದು ಇನ್ನೊಂದ್ಸಲ ರಿಪೀಟ್ ಆಗಬೇಕು ಅಂದ್ರೆ 2111ನೇ ಇಸವಿಯವರೆಗೂ ಕಾಯ್ಬೇಕು ನಾವು. ಹೀಗಾಗಿ ಇಂಥದ್ದೊಂದು ದಿನ ಹುಟ್ಟಿದ ಬೇರೆ ಬೇರೆ ತಾಯಂದಿರ ಮಕ್ಕಳನ್ನ ಒಟ್ಟಿಗೆ ಮಲಗಿಸಿ ಒಂದು ಫೋಟೋ ತೆಗೆದಿದ್ದಾರೆ. ಅದನ್ನೇ ಜನಗಳು ಹೆಂಗ್ ಬೇಕೋ ಹಂಗೆ ಶೇರ್ ಮಾಡ್ಕೊಂಡ್ಬಿಟ್ಟವ್ರೆ. ಇನ್ನೂ ಜಾಸ್ತಿ ಕ್ಲಾರಿಫಿಕೇಶನ್ ಬೇಡ ಅನ್ಸುತ್ತೆ. ಹೊಡಿರಪ್ಪ ಸೀಲ. ರಾಮಾಯಣದಲ್ಲಿ ಬರೋ ಹನುಮಂತ ಎಲ್ಲರಿಗೂ ಇಷ್ಟ. ಹನುಮಂತ ಶಕ್ತಿಶಾಲಿ, ಅಷ್ಟೇ ಬುದ್ಧಿಶಾಲಿ, ಅಷ್ಟೇ ಪ್ರಾಮಾಣಿಕತೆಗೆ ಹೆಸರಾದ ವಾನರ ಸೇನೆಯ ನಾಯಕ. ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಟತನ ಚೇಷ್ಟೆಗಳಿಂದ ಹೆಸರು ಮಾಡಿದ ಹನುಮ ಪ್ರೌಢಾವಸ್ಥೆಗೆ ಬಂದಾಗ ರಾಮನ ಬಲಗೈ ಬಂಟ ಅಂತ ಪ್ರಖ್ಯಾತನಾಗ್ತಾನೆ. ಚಿರಂಜೀವಿ ಎಂದನೇ ಕರೆಸಿಕೊಳ್ತಿದ್ದ ಹನುಮಂತ ಈಗಲೂ ಬದುಕಿದ್ದಾನೆ ಅಂತಲೂ ಹೇಳ್ತಾರೆ. ಆದರೆ ನಾವಿವತ್ತು ಹೇಳೋಕ್ಕೆ ಹೊರಟಿರೋದು ಆ ಹನುಮಂತನ ಅಸ್ತಿತ್ವದ ಬಗ್ಗೆ ಅಲ್ಲ, ಬದಲಿಗೆ ಯಾವಾಗಲೂ ಆತನ ಕೈನಲ್ಲಿ ಮಿರಿ ಮಿರಿ ಮೀಚುತ್ತಾ ಇದ್ದ ಗದೆಯ ಬಗ್ಗೆ. ಅದು ಶ್ರೀಲಂಕಾದಲ್ಲಿ ಸಿಕ್ಕಿದೆ ಅನ್ನೋ ಸುದ್ದಿ ಬಗ್ಗೆ. ಶ್ರೀಲಂಕಾದಲ್ಲಿ ಪತ್ತೆಯಾಯ್ತಂತೆ ಹನುಮಂತನ ಗದೆ. ಫೇಸ್ಬುಕ್, ಟ್ವಿಟರ್ಗಳಲ್ಲಿ ತುಂಬಾ ಜನ ಒಂದು ಗದೆ ಫೋಟೋ ಹಾಕೊಂಡು ಇದು ಹನುಮಂತನ ಗದೆ ಅಂತ ಕ್ಯಾಪ್ಷನ್ ಕೊಟ್ಕೊಂಡ್ಬಿಟ್ಟಿದ್ರು. ಇನ್ನೊಂದಷ್ಟು ಜನ ಇದನ್ನು ನೋಡಿ ಎಮೋಷ್ನಲ್ ಆಗಿ ಶೇರ್ ಮಾಡ್ಕೊಂಡಿದ್ರು. ಅಂದಹಾಗೆ ಇದೇ ಆ ಗದೆ. ಈ ಗದೆನ ರಾಮಾಯಣದಲ್ಲಿ ಹನುಮಂತ ಶತ್ರುಗಳನ್ನ ಒಡೀಸ್ ಮಾಡೋದಕ್ಕೆ ಅಂತ ಬಳಸ್ತಾ ಇದ್ದ. ಇದೀಗ ಶ್ರೀಲಂಕಾದಲ್ಲಿ ಇದು ಸಿಕ್ಕಿದೆ ಅಂತ ಕ್ಯಾಪ್ಷನ್ ಇರೋ ಫೋಟೋ ಫೇಸ್ಬುಕ್ನಲ್ಲಿ ಓಡಾಡ್ತಾ ಇತ್ತು. ಹಂಗೆ ನೋಡಿದ್ರೆ ರಾಮಾಯಣ ಕಾಲದಿಂದ ಈವರೆಗೂ ಅದೆಷ್ಟೋ ಮನುಷ್ಯ ಸಂತತಿ ಬಾಳಿ ಬದುಕಿದ್ದಾರೆ. ಅವ್ರು ಯಾರಿಗೂ ಸಿಗದ ಈ ಗದೆ ಸಡನ್ ಆಗಿ ಸಿಕ್ತು ಅಂದರೆ ಎಂಥವ್ರಿಗೂ ಡೌಟ್ ಬರುತ್ತೆ ಅಲ್ವೇ? ನಾವು ಇದೇ ಡೌಟ್ನ ಇಟ್ಕೊಂಡು ಈ ಗದೆ ಹಿಂದಿನ ಚರಿತ್ರೆಯನ್ನು ಹುಡುಕ್ತಾ ಹೋದ್ವಿ. ನಮಗೆ ಸಿಕ್ಕ ಉತ್ತರ ನಮ್ಮ ಕುತೂಹಲವನ್ನು ತಣ್ಣಗಾಗಿಸ್ಬಿಡ್ತು. ಮಧ್ಯಪ್ರದೇಶದ ಇಂದೋರ್ ಪಿತೃಪರ್ವತ ಅನ್ನೋ ಪ್ರದೇಶದಲ್ಲಿ ಹನುಮಂತನ ಬೃಹತ್ ಗಾತ್ರದ ಮೂರ್ತಿಯೊಂದನ್ನು ಪ್ರತಿಷ್ಠಾಪಿಸಲಾಗಿದೆ. ಆ ಮೂರ್ತಿ ಬರೋಬ್ಬರಿ 125 ಅಡಿ ಎತ್ತರ, 45 ಅಡಿಗಳಷ್ಟು ಉದ್ದ ಇದೆ. ಹನುಮಂತನ ಮೂರ್ತಿ ಅಂದ ಮೇಲೆ ಅಲ್ಲಿ ಆತನ ಆಯುಧನೂ ಇರಬೇಕಲ್ವೇ? ಹೀಗಾಗಿ 2013 ಏಪ್ರಿಲ್ 25ನೇ ತಾರೀಕು ಹನುಮ ಜಯಂತಿಯ ದಿನ 21 ಟನ್ ತೂಕದ ಗದೆಯೊಂದನ್ನು ಇಂದೋರ್ನ ನಂದಾನಗರದಿಂದ ಪಿತೃಪರ್ವತದಲ್ಲಿಗೆ ಮೆರವಣಿಗೆ ಮೂಲಕ ತರಲಾಗುತ್ತೆ. ನಂತರ ಅದನ್ನ ಕ್ರೇನ್ ಮೂಲಕ ಆಂಜನೇಯನ ಮೂರ್ತಿ ಪಕ್ಕದಲ್ಲಿ ಇರಿಸಲಾಗುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಆದ ಫೋಟೋ ಇದೇ ಸಂದರ್ಭದಲ್ಲಿ ತೆಗೆದಿತ್ತು. ಇಲ್ಲಿ ಕಾಣಿಸಿಕೊಂಡ ಈ ಫೋಟೋಗೆ ಕೆಲವರು ತಮ್ಮದೇ ತಲೆಬುಡ ಇಲ್ಲದ ಶೀರ್ಷಿಕೆಗಳನ್ನು ಕೊಟ್ಟು ಶೇರ್ ಮಾಡ್ಕೊಳ್ತಾರೆ. ಆ ಶೀರ್ಷಿಕೆಗಳಲ್ಲಿ ಇದು ರಾಮಾಯಣ ಕಾಲದಲ್ಲಿ ಹನುಮಂತ ಉಪಯೋಗಿಸ್ತಿದ್ದ ಗದೆ ಶ್ರೀಲಂಕಾದಲ್ಲಿ ಸಿಕ್ಕಿದೆ ಅನ್ನೋದು ಕೂಡ ಒಂದು. ಇನ್ಯಾಕ್ ತಡ, ಒಡೀರಿ ಸೀಲು. ನೋಡಿದ್ರಲ್ಲ, ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡೋ ಅನ್ನೋ ಮಾತು ಎಷ್ಟು ನಿಜ ಅಲ್ವಾ? ನಮಗೆ ಕೇಳಿ ಬರೋ ಗಾಳಿ ಸುದ್ದಿಗಳನ್ನು ನಂಬಿ ನಾವು ಮತ್ತೊಬ್ಬರ ಜೊತೆ ಹಂಚಿಕೊಳ್ಳೋದಕ್ಕೂ ಮೊದಲು ಆ ಸುದ್ದಿ ನಿಜಾನ ಅಥವಾ ಸುಳ್ಳ ಅನ್ನೋದನ್ನು ಪರಿಶೀಲಿಸಿ ನೋಡೋ ಅವಶ್ಯಕತೆ ಇದೆ. ಇಂಥ ಮತ್ತಷ್ಟು ಸುಳ್ಳು ವದಂತಿಗಳನ್ನು ಬಯಲು ಮಾಡೋದಕ್ಕೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಿ ಶ್ಯೂರ್. ಸುಳ್ಳು ನಮ್ಮ ಮನೆ ದೇವರು ಅನ್ನೋರು ಈ ಪ್ರೋಗ್ರಾಮ್ ನೋಡಬೇಡಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ. ಸುಳ್ಳು ನಮ್ಮ ಮನೆ ದೇವರು ಅನ್ನೋರು ಈ ಪ್ರೋಗ್ರಾಮ್ ನೋಡಲೇಬೇಡಿ.